ಕೆದವರು ಯಾವ ಮಟ್ಟಕ್ಕೆ ಬ್ಯುಸಿ ಇದ್ದಾರೆ ಅಂತಂದರೆ, ಸೊ ನೀವು ನಂಬಲ್ಲ, ಅಷ್ಟೊಂದು ಬ್ಯುಸಿ ಇದ್ದಾರೆ ಕೆದವರು. ಆದರೂ ಕೂಡ ಅದರ ಜೊತೆಗೆ ಮೇನ್ ಥಿಂಗ್ಸ್ ಬಂದುಬಿಟ್ಟು KCET ನೀಟ್ ಕೌನ್ಸ್ಲಿಂಗ್ ಮಾಡಬೇಕು ಅವರು. ಸೊ KCET ನೀಟ್ ಮಾಡಬೇಕಂತಂದರೆ ಅದು MCC ಬ್ಯಾಲೆನ್ಸ್ ಮಾಡ್ಕೊಂಡು ಅವ್ರು ಏನಪ್ಪ ಅಂದರೆ KCET ನೀಟ್ ಕೌನ್ಸ್ಲಿಂಗ್ ಮಾಡಬೇಕು. ಯಾವ ಒಂದು ಸ್ಟೂಡೆಂಟ್ ಕೂಡ ಮೋಸ ಆಗಬಾರ್ದು. KCET ಸ್ಟೂಡೆಂಟ್ಗೆ ಆಯಿತು ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ, ನಮ್ಮ ಕರ್ನಾಟಕದಲ್ಲಿ ಸ್ಟೂಡೆಂಟ್ಗೆ ಆ್ಯಂಡ್ MCCಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಸ್ಟೂಡೆಂಟ್ ಕೂಡ ಯಾರೂ ಕೂಡ ಮೋಸ ಆಗಬಾರ್ದು. ಆ ರೀತಿ ಕೌನ್ಸ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ಇವನ್ ಕೆಲವೊಂದಿಷ್ಟು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ KCET ಆ್ಯಂಡ್ ನೀಟ್, ಈಗ KCET ಸೆಕೆಂಡ್ ರೌಂಡ್, ನೀಟ್ ಫಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಸೊ KE ಬಗ್ಗೆ ನೀವು ಬೈತಾ ಇರ್ಬೋದು, ಇನ್ನಿತರ ಏನೇನೋ ಪದಗಳಿಂದ ಬೈತಾ ಇರ್ಬೋದು, ಥಿಂಗ್ಸ್ ಬರ್ತಾ ಇರ್ಬೋದು. ಬಟ್ ನೋಡಿ KEದವ್ರಿಗೆ ನೆಕ್ಸ್ಟ್ ಎಷ್ಟೊಂದು ಬ್ಯುಸಿ ಇದ್ದಾರೆ ಅಂತಂದರೆ, ಇದೇ ತಿಂಗಳು ಕೂಡ ನೋಡಿರಿ ನಿಮ್ಗೆ ಎಷ್ಟೊಂದು, ಫಾರ್ ಎಕ್ಸಾಂಪಲ್ ಇದೇ ತಿಂಗಳು 22ನೇ ತಾರೀಕು ಒಂದು ಎಕ್ಸಾಮ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ತಿಂಗಳು ಬಂದುಬಿಟ್ರೆ 2 ಎಕ್ಸಾಮ್ಸ್ಗಳು ಕಾಣಿಸ್ತಿದ್ದಾವೆ. ಆ್ಯಂಡ್ 10 ತಿಂಗಳು ಬನ್ನಿ ಎಷ್ಟು ಕಾಣಿಸ್ತಿದೆ ನೋಡಿ, 6 ಎಕ್ಸಾಮ್ ಕಾಣಿಸ್ತಿದ್ದಾವೆ ನೋಡಿ. 9 ತಿಂಗಳು ಇನ್ನೂ 2 ಮಿಸ್ ಆಗಿದ್ದು ಇಲ್ಲಿ ಬಂದಿದ್ದಾವೆ. ಆ್ಯಂಡ್ 11ನೇ ತಿಂಗಳು ನೋಡಿ, ಅಂದರೆ ಇಷ್ಟೊಂದೆಲ್ಲ ಬ್ಯುಸಿ ಇಟ್ಕೊಂಡು KEದವರು KCET ನೀಟ್ ಕೌನ್ಸ್ಲಿಂಗ್ನ ಬ್ಯಾಲೆನ್ಸ್ ಆಗಿ ಮಾಡ್ತಾ ಇದ್ದಾರೆ. ಸೊ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಿದ್ರೆ, ನೀವೇನೇ ಅನ್ಕೋಬೋದು. ಸೊ ಇದೇ ಒಂದು ಕೌನ್ಸ್ಲಿಂಗ್ ನಮ್ಮ ಒಂದು ಏನು ನಡೀತಾ ಇದೆ ಅಂದರೆ, ಅಗ್ರಿಕಲ್ಚರ್, ವೆಟರ್ನರಿ, ಇಂಜಿನಿಯರಿಂಗ್, B ಫಾರ್ಮಾ, D ಫಾರ್ಮಾ, BS ನರ್ಸಿಂಗು, AHS, BPT, BPO ಅಥವಾ ಆ್ಯಂಡ್ ತೊಗೊಳ್ಳಿ, ಮತ್ತು ನೀಟ್ ತೊಗೊಳ್ಳಿ, ಅದನ್ನು ಎಲ್ಲನೂ ಕೂಡ ಕೌನ್ಸ್ಲಿಂಗ್ ಡಿಫ್ರೆಂಟ್. ಈಗ ಅಗ್ರಿಕಲ್ಚರ್ಗೆ ಅಂತ ಅಗ್ರಿಕಲ್ಚರು ಅದಕ್ಕೋಸ್ಕರ ಸಪ್ರೇಟ್ ಎಕ್ಸಾಮು, ಅದಕ್ಕೋಸ್ಕರ ಸಪ್ರೇಟ್ ಕೌನ್ಸ್ಲಿಂಗು. ಸೊ ಅದೇ ರೀತಿ ಏನಾಗ್ತದೆ, ನೆಕ್ಸ್ಟ್ ಬೇರೆ ಬೇರೆ ಲೈಕ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಈಗ ಇಂಜಿನಿಯರಿಂಗ್ ಅಂತ ಬಂದರೆ ಅಂತ ಅಂದ್ಕೊಳ್ಳಿ, ಅದಕ್ಕೂ ಕೂಡ ಸಪ್ರೇಟಾಗಿ ಏನಾಗ್ತದೆ, ಸಪ್ರೇಟಾಗಿ ಎಕ್ಸಾಮ್ ನಡೀತದೆ. ಓಕೆ, ಸಪ್ರೇಟ್ ಎಕ್ಸಾಮ್, ಅದಕ್ಕೋಸ್ಕರ ಸಪ್ರೇಟ್ ಕೌನ್ಸ್ಲಿಂಗು. ಸೊ ಅದೇ ರೀತಿಗೆ ನರ್ಸಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಸಪ್ರೇಟ್ ಎಕ್ಸಾಮು, ಸಪ್ರೇಟ್ ಕೌನ್ಸ್ಲಿಂಗು. ಸೊ ಈ ಥರ ಆದ ಹುಡುಗರಿಗೆ ಯಾವುದಕ್ಕೆ ಹೋಗಬೇಕು, ಯಾವುದಕ್ಕೆ ಬಿಡಬಾರ್ದು ಅಂತ ಒಂದು ಗೊತ್ತನೇ ಆಗಲ್ಲ. ಸೊ ಅಂಥದ್ರಲ್ಲಿ ನಮ್ಮ KEದವರು ನಮ್ಮ KCET ಕೋರ್ಸಸ್ಗೋಸ್ಕರ ಅಂದರೆ, ಈಗ ಅಗ್ರಿಕಲ್ಚರ್, ವೆಟರ್ನರಿ, B ಫಾರ್ಮಾ, D ಫಾರ್ಮಾ, BS ನರ್ಸಿಂಗ್, BPT, BPO, AHS, ಇಂಜಿನಿಯರಿಂಗ್, ಇವಕ್ಕೆಲ್ಲನೂ ಕೂಡ KCET ಎಕ್ಸಾಮ್ ಒಂದೇ ನಡೆಸ್ತಾರೆ. ಆ್ಯಂಡ್ ಒಂದೇ ಟೈಮ್ ಎಲ್ಲನೂ ಕೂಡ ವೆರಿಫಿಕೇಷನ್ ಮಾಡ್ತಾರೆ. ಆ್ಯಂಡ್ ಒಂದೇ ಟೈಮ್ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಮಾಡ್ತಾರೆ. ಆ್ಯಂಡ್ ನೀಟನ್ನು ಸಪ್ರೇಟಾಗಿ ಇದು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತದೆ, NTA ನಡೆಸ್ತದೆ. ಸೊ ಹಂಗಾಗಿ ನೀಟ್ ಬರ್ತಕ್ಕಂಥ ಕೋರ್ಸ್ಗಳು MBBS, BDS, BMS, BHMS, BUMS ಮತ್ತು ಇಷ್ಟು ಕೋರ್ಸ್ಗಳನ್ನು ನೀಟ್ ಎಕ್ಸಾಮ್ ಆಧಾರದ ಮೇಲೆ ಎರಡಕ್ಕೂ ಕೂಡ KCET ನೀಟ್ ಕಂಬೈಂಡಾಗಿ ಕೌನ್ಸ್ಲಿಂಗ್ ಮಾಡ್ತಾರೆ. ನೀವು ಟೈಮ್ ಮತ್ತು ಬರ್ತಾರೆ ನೋಡಿ, 13ನೇ ತಾರೀಕು ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಅಂದರೆ ಮುಗಿದಿದ್ರು ಸಹಿತ 17ನೇ ತಾರೀಕು ಆದರೂ ಕೂಡ ಏನೂ ಕೂಡ ರಿಸಲ್ಟ್ ಬಿಡ್ತಾ ಇಲ್ಲ. ಅಟ್ಲೀಸ್ಟ್ ಅವರು 19ನೇ ತಾರೀಕು ಪ್ರೊವಿಷನಲ್ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಅಪ್ಡೇಟ್ಗಳು ಏನು ಕೂಡ ಬರ್ತಲ್ಲ. 6 ದಿನ ಬೇಕಾ ಇವ್ರಿಗೆ ಇಷ್ಟೊಂದೆಲ್ಲ ಮಾಡಲಿಕ್ಕಂದರೆ, ಸಾಕಷ್ಟು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಸೊ ಭಾಳಷ್ಟು ರಿಕ್ವೆಸ್ಟು ಕೂಡ ಹೋಗಿದ್ದ KEದವ್ರಿಗೆ, ಮಾಕ್ ರಿಸಲ್ಟ್ ಬಿಡ್ರಿ ಅಂತಂದು. ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಾಗೆ ಮಾಕ್ ರಿಸಲ್ಟ್ ಯಾರಿಗೆ, ಮೆಡಿಕಲ್, ಡೆಂಟಲ್ ಅಷ್ಟೇ, BHMS, BUMS ಆ್ಯಂಡ್ BMS ನಿಮಗೆಲ್ಲನೂ ಕೂಡ ಸೀಟ್ ಮೆಟ್ರಿಕ್ಸ್ ಬರಬೇಕಾಗ್ತದೆ, ಇನ್ನೂ ಕೂಡ ಬಂದಿಲ್ಲ. ಸೊ ಅದು ಬಂದಾಗ ಅದು ಏನೇ ಮಾಡಿದ್ರು ಸಹಿತ ಅದು ನೀಟ್ದ ಸೆಕೆಂಡ್ ರೌಂಡಲ್ಲೇ ನಡೆಯುತ್ತೆ. ಇವಾಗ ಟೈಮ್ ಇಲ್ಲ ಅವ್ರಿಗೆ. ಓಕೆ, ವಾಪಸ್ ಇವಾಗ ಇವತ್ತು ಬಿಟ್ಟರು ಸಹಿತ ಮಾಕ್ ರಿಸಲ್ಟ್ ಇವತ್ತೇ ಬಿಟ್ಟು ರೀರನ್ ಮತ್ತೆ ವಾಪಸ್ ಎಡಿಟ್ ಮಾಡಲಿಕ್ಕೆ 2 ಡೇಸ್ ಕೊಡಬೇಕಾ, ಅಂದರೆ ಇವತ್ತು ನಾಳೆ 2 ದಿನ ಆದರೂ ಕೊಡಲೇಬೇಕಾ, ಅಂದರೆ ಇವಾಗಲೇ ಮಾಕ್ ರಿಸಲ್ಟ್ ಬಿಟ್ಟರು ಕೂಡ. ಸೊ ಬಟ್ ಬುಲೆಟಿನಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ನಮ್ಗೆ ಏನು ಅನಿಸುತ್ತೆ, ಮಾಕ್ ರಿಸಲ್ಟ್ ಬರುತ್ತೆ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಓಕೆ, ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ. UG ನೀಟ್ ಟ್ಯಾಬಲ್ಲಿ ಹೋಗ್ತೀನಿ. UG ನೀಟ್ ಟ್ಯಾಬಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನು ತೋರಿಸ್ತಿದ್ದೀನಿ ಅಂತಂದರೆ, ಮಾಹಿತಿ ಬುಲೆಟಿನ್ ಅಂತ ಕಾಣಿಸ್ತದ, ಇದರಲ್ಲಿ ತೋರಿಸ್ತೀನಿ ನಿಮ್ಗೆ ಬೇಕಾರೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ. ಯಾಕೆ ಅಂತಂದರೆ ಇದು ನೈಟ್ದು ಆಯಿತಾ. ಬೇಕಾದ್ರೆ ಪೇಜ್ ನಂಬರ್ ಕೂಡ ಹೇಳ್ಬಿಡ್ತೀನಿ ನೋಡಿ, ಒಂದು ನಿಮಿಷ ಬೇಕಾರೆ. ಓಕೆ, ಪೇಜ್ ನಂಬರ್ 36ನೇ ಪೇಜ್. ಓಕೆ, 36ನೇ ಪೇಜು ನೋಡ್ಕೊಳ್ಳಿ. ವೆರಿಫಿಕೇಷನ್ ಸ್ಲಿಪ್, ಆಪ್ಷನ್ ಎಂಟ್ರಿ ಎಲ್ಲ ಮಾಡಿದ್ರು, ಮಾಕ್ ರಿಸಲ್ಟ್ ಅಂತ ಮೆನ್ಷನ್ ಮಾಡಿದ್ರು. ಸೊ ಅಂದರೆ ಆಪ್ಷನ್ ಎಂಟ್ರಿ ಆದ ನಂತರ ಒಂದು ಅನೌನ್ಸ್ ಆದಮೇಲೆ 3 ದಿನಗಳ ನಂತರ ಏನಂತಂದರೆ ಮಾಕ್ ರಿಸಲ್ಟ್ ಬಿಡ್ತೀವಿ ಅಂತ ಇಲ್ಲಿ ಬುಲೆಟಿನ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಸ್ಟಿಲ್ 13ಕ್ಕೆ ಕ್ಲೋಸ್ ಆಗಿದ್ದು, 13ಗೆ ಒಂದು ದಿನ ಆಯಿತು, 14 ಆಯಿತು, 15 ಆಯಿತು, 16 ಆಯಿತು, ಅಂದರೆ 4 ದಿನ ಹೋಯಿತು. ಈಗ 17 ಅಂದರೆ ಸ್ಟಿಲ್ 5th ಡೇ ಓಡ್ತಾ ಇದೆ. ಸ್ಟಿಲ್ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಮಾಕ್ ರಿಸಲ್ಟ್ ಬಗ್ಗೆ ಏನೂ ಕೂಡ ಮಾಹಿತಿ ಇಲ್ಲ. ಬಟ್ ಸ್ಟೂಡೆಂಟ್ ಕಾಲ್ ಮಾಡಿ ಕೇಳಿದಾಗ ನೋಡಿ, ಸ್ಟೂಡೆಂಟ್ KEದವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವರ ಆನ್ಸರ್ ಏನಿತ್ತು ಅಂತಂದರೆ, ಪ್ರೊವಿಷನಲ್ ರಿಸಲ್ಟ್ ಇವತ್ತು ಮಂಡೇನೇ ಬಿಡಿತೀನಿ ಅಂತ ಏನೋ ಹೇಳಿದಾರಂತೆ. ಸೊ ನೋಡಬೇಕು, ಪ್ರೊವಿಷನಲ್ ರಿಸಲ್ಟ್ ಬಿಟ್ಟರೆ ಮತ್ತೇನಿಲ್ಲ, ಏನು ಫೈನಲ್ ರಿಸಲ್ಟ್ ಬಿಡಲೇಬೇಕಾಗ್ತದೆ. ಸೊ ಆದಷ್ಟು KEದವರು ಸ್ಟಿಲ್ ಇನ್ನೂ ಕೂಡ ಟೈಮ್ ಇದೆ ನಿಮಗೆ. ಆದಷ್ಟು ಇವತ್ತೇ ಮಾಕ್ ರಿಸಲ್ಟ್ ಬಿಡ್ಲಿಕ್ಕೆ ಟ್ರೈ ಮಾಡಿ. ಬಿಡ್ತೀರ ಅನ್ನೋಂಗಿತ್ತಂದರೆ ಮಾಕ್ ರಿಸಲ್ಟ್ ಇವತ್ತೇ ಬಿಡ್ರಿ. ಯಾಕಂದರೆ 17, 18ನೇ ತಾರೀಕು ನೈಟ್ವರೆಗೂ ಕೂಡ, 18ನೇ ತಾರೀಕುವರೆಗೂ ಕೂಡ ನೈಟ್ವರೆಗೂ ಕೂಡ ಅವ್ರಿಗೆ ವಾಪಸ್ ತಿರ್ಗಾ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದು ಎಡಿಟ್ ಮಾಡ್ಲಿಕ್ಕೆ ಟೈಮ್ ಕೊಡಿ. ನೀವು 19ನೇ ತಾರೀಕು, 20ನೇ ತಾರೀಕು, 21, 22ಕ್ಕೆ ರಿಸಲ್ಟ್ ಬಿಡಿ ಆಯಿತಾ. ಬೇಕಾದ್ರೆ 22ನೇ ತಾರೀಕು ರಿಸಲ್ಟ್ ಬಿಟ್ಟರು ಸಹಿತ 28ನೇ ತಾರೀಕು ಅಥವಾ 29ನೇ ತಾರೀಕು ಕೂಡ ಲಾಸ್ಟ್ ಡೇಟ್ ಇದೆ ನಿಮಗೆ ಕಾಲೇಜ್ ಅಡ್ಮಿಷನ್ ಆಗಲಿಕ್ಕೆ. ಓಕೆ, ಬಟ್ ಇವು ಡಿಲೇ ಆಗ್ತಿರೋದು ಯಾರಿಗಪ್ಪ ಅಂತಂದರೆ, ಸೊ ಜಾಸ್ತಿ ಡಿಲೇ ಆಗ್ತಿರೋದು ಬಂದುಬಿಟ್ಟು ಇಂಜಿನಿಯರ್ ಸ್ಟೂಡೆಂಟ್ಗೆ. ಯಾಕಂತಂದರೆ ಈಗಾಗಲೇ ಅವ್ರದ್ದು ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಓಕೆ, ಕ್ಲಾಸಸ್ ಸ್ಟಾರ್ಟ್ ಆಗಿಬಿಟ್ಟು ಅವ್ರದ್ದು ಆಗಲಿ ಇಂಡಕ್ಷನ್ ಪ್ರೋಗ್ರಾಮು ಕೂಡ ಮುಗಿತು. ರೆಗ್ಯುಲರ್ ಕ್ಲಾಸಸ್ ಇವತ್ತು 17ರಿಂದ ಸ್ಟಾರ್ಟ್ ಅವ್ರದ್ದು ಆಯಿತಾ. ಸೊ ಹಿಂಗೆ ಆದರೆ ಏನಾಗ್ತದೆ, ಹುಡುಗರಿಗೆ ತುಂಬ ಡಿಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವೇ ಅರ್ಥ ಮಾಡ್ಕೋಬೇಕು ಎಷ್ಟೊಂದೆಲ್ಲ ಡಿಲೇ ಆಗುತ್ತೆ ಅಂತಂದು. 3ನೇ ತಾರೀಕಿಂದನೇ ಏನಂತಂದರೆ ಇಂಡಕ್ಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅವ್ರದ್ದು. ಸೊ ಸ್ಟಿಲ್ ಇನ್ನೂ ಕೂಡ ಏನು ನಡೀತಾ ಇದೆ ಅವ್ರಿಗೆ, ಇನ್ನೂ ಕೂಡ
ರೆಗ್ಯುಲರ್ ಕ್ಲಾಸಸ್ ನಡೀತಾ ಇಲ್ಲ. ಬಟ್ ಸೆಕೆಂಡ್ ರೌಂಡ್ ಆದ್ರೆ ಮುಗಿಸ್ಕೊಂಡು ಹೋಗೋಣ ಅಂತಂದರೆ ಸೆಕೆಂಡ್ ರೌಂಡ್ ನೋಡಿದರೆ ಇನ್ನೂ ಕೂಡ ಏನಾಗ್ತದೆ, ಈ ಮಂತ್ ಫುಲ್ ಎಂಡಿಂಗ್ವರೆಗೂ ಕೂಡ ನಡೀತದೆ. ಸೆಕೆಂಡ್ ರೌಂಡ್ ಸಂಬಂಧಪಟ್ಟ ರಿಸಲ್ಟ್ ಕೂಡ ಏನು ಅಪ್ಡೇಟ್ ಬಂದಿಲ್ಲ. ಬಟ್ ಮೋಸ ಆಗ್ತಿರೋದು ಮಾತ್ರ ಇಂಜಿನಿಯರ್ ಸ್ಟೂಡೆಂಟ್ಗೆ ಮಾತ್ರ ಆಗ್ತದೆ, ಪಕ್ಕ ಆಗ್ತದೆ. ಯಾಕಂತಂದರೆ ಅವ್ರ ಕೋರ್ಸಸ್ಸು ಈಗ ಡಿಸೆಂಬರ್ ಒಳಗಡೆ ಎಕ್ಸಾಮ್ಸ್ ಇದ್ದಾವೆ ಫಸ್ಟ್ ಸೆಮ್ದು. ಹಿಂಗೆ ಕೂತ್ಬಿಟ್ರೆ ಅವರು ಯಾವಾಗ ಕ್ಲಾಸ್ ಕೇಳಬೇಕು. ಸೊ AICTE ಕಡೆಯಿಂದ ಕೂಡ ಲಾಸ್ಟ್ ಡೇಟ್ ಬಂದುಬಿಡ್ತದೆ. ಈಗ ನೀಟ್ ಬಿಟ್ಟು ಮಾಡಿದರೆ ಕೇದವ್ರ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳು ಬರ್ತವೆ. ಸೊ ಡಿಲೇ ಮಾಡಿದರೂ ಕೂಡ ಕೇದವ್ರು ಬೈತಾರೆ. ಅವ್ರು ಏನು ಮಾಡ್ಬೇಕು ಹೇಳಿ? ಓಕೆ, ಇವು ನಮ್ಮ ಗೌರ್ಮೆಂಟ್ ತಪ್ಪಿದ್ದಾಗ ಒಂದು ಪ್ರಾಧಿಕಾರ ಆದರೂ ಏನು ಮಾಡ್ತದೆ? ಸೊ ಒಂದು ಪ್ರಾಧಿಕಾರದ ಕೆಲಸ ಏನು ಗೊತ್ತಾ? ಅದು ಅಂದರೆ ಕೇದವ್ರ ಕೆಲಸ ಅವರು ನಡೆಸ್ತಾರೆ. ಎಕ್ಸಾಮ್ಸ್ ನಡೆಸಬೇಕು, ಕೌನ್ಸಿಲಿಂಗ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಾಗಿ ಡಿಪಾರ್ಟ್ಮೆಂಟ್ಗಳು ಕೋಪ್ರೇಟ್ ಮಾಡ್ಬೇಕು ರೀ. ಓಕೆ, ಅದಕ್ಕೆ ಇಂಜಿನಿಯರಿಂಗ್ದವ್ರು ಬೇಗ ಬೇಗ ಕೊಡ್ತಾ ಇಲ್ವಾ? ಓಕೆ, ಅದು ಸಂಬಂಧಪಟ್ಟ ಬೇರೆ ಬೇರೆ ತಿಳ್ಕೊಳ್ಳಿ. ಮತ್ತು ಬೇರೆ ಯಾಕೆ B ಫಾರ್ಮಾ ಸ್ವಲ್ಪ ಡಿಲೇ ಆಯಿತು, ಬಟ್ ನರ್ಸಿಂಗ್ ಎಲ್ಲ ಕೊಟ್ರಾ? ಓಕೆ, ಅಗ್ರಿಕಲ್ಚರ್ ವೆಟರ್ನರಿ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಕೊಟ್ಟಿದ್ವಾ? ಬಟ್ ಯಾಕೆ ನಮ್ದು ಇನ್ನೂ ಕೂಡ BMS ಅವ್ರು ಕೊಡ್ತಾ ಇಲ್ಲ? ಓಕೆ, ಕಾಲೇಜವ್ರ ತಪ್ಪ ಅಂದರೆ ಕಾಲೇಜ್ ಕಡೆಯಿಂದ ಎಷ್ಟು ಸೀಟ್ ಇದಾವೆ ಅಂತಂದು ಯೂನಿವರ್ಸಿಟಿ ಕೂಡ ತಪ್ಪ, ಅಥವಾ ಯೂನಿವರ್ಸಿಟಿ ಕಡೆಯಿಂದ ಇನ್ನೂ ಕೂಡ ಕೇದವ್ರಿಗೆ ಇನ್ನೂ ಕೂಡ ಡೀಟೇಲ್ಸ್ ಎಲ್ಲ ಹೋಗಿಲ್ವಾ? ಇವೆಲ್ಲನೂ ಕೂಡ ಕ್ವಶನ್ಸ್ಗಳು ಹುಟ್ಟಿದಾವು. ಕೇದವ್ರು ನೀವು ಬೇಕಂತ ಕೂತ್ರೆ ಕೇದವ್ರದ್ದು ಏನೂ ಕೂಡ ತಪ್ಪಿಲ್ಲ. ಅವ್ರು ಕೊಟ್ಟರೆ ಇಮಿಡಿಯೇಟ್ ಕೆಲಸ ಮಾಡ್ಕೊತಾರೆ. ಅವ್ರಿಗೇನು ಭಾಳ ದಿನ ಬೇಕಾಗಿಲ್ಲ. ಇದೇ ಕೆಲಸ ಬೇರೆ ಯಾರಿಗಾದ್ರೂ ಕೊಟ್ಟಿದ್ದರೆ ನಿಮ್ಗೆ ಇನ್ನೂ ಕೂಡ ಬರ್ಬಾರ್ದು ಮಾಡ್ತಾಯಿದ್ರು ಲೈಫು. ಬರೀ ಇವರಾದರೂ ಸ್ವಲ್ಪ ಇಷ್ಟ ಆದರೂ ಮಾಡಿದ್ದಾರೆ, ನಿಮ್ಗೆ ಇನ್ನೂ ಕೂಡ ಡಿಲೇ ಆಗ್ತಾಯಿತ್ತು. ಬೇರೆ ಸ್ಟೇಟ್ ಕಂಪೇರ್ ಮಾಡಿದರೆ ಎಷ್ಟೋ ಬೆಟರ್. ಯಾಕಂದರೆ ನಾನು ಕೇದವ್ರನ್ನ ಅಷ್ಟು ಸ್ಲಾಗಿಸ್ತೀನಿ. ಯಾಕಂದರೆ ಅವ್ರ ಕೆಲಸ ನಿಮ್ಗೆ ಸ್ವಲ್ಪ ಡಿಲೇ ಮಾಡ್ತಾರೆ. ಅವರ ತಪ್ಪಲ್ಲ, ಹೇಳ್ತೀನಿ ನೋಡಿ. ಅವ್ರ ಕಡೆಯಿಂದ ಬರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳ ತಪ್ಪು. ಅವ್ರ ಕಡೆ ಸರಿಯಾಗಿ ಕೊಟ್ಟಿದ್ರೆ ಕೇದವ್ರು ಇಮಿಡಿಯೇಟ್ ಮಾಡಿ ಕೆಲಸ ಮಾಡಿ ಕೊಟ್ಬಿಡ್ತಾರೆ. ಓಕೆ, ಸೊ ಇದೇ ಕೆಲಸ ಬೇರೆ ಸ್ಟೇಟ್ ಆಯ್ತು ಅಂದರೆ 1-2 ಇಯರ್ಸ್ ಇದನ್ನೇ ಮಾಡ್ಕೊಂಡು ಕೂರ್ತಾರೆ. ನಾನು ನೋಡಿದ್ದೀವಿ, ಮಹಾರಾಷ್ಟ್ರ ಸ್ಟೇಟೆಲ್ಲ ನೋಡ್ಕೊಂಡಿದ್ದೀವಿ, ಕೇಳ್ಕೊಂಡಿದ್ದೀವಿ ನಾವು ಯಾವ ರೀತಿ ಕೌನ್ಸಿಲಿಂಗ್ ನಡೀತಂತ. ಅವ್ರು ಬೇರೆ ಸ್ಟೇಟವ್ರು ಬಂದು ನಮ್ಮ ಕೇದೊಳಗೆ ಬಂದು ಸಲಹೆ ತೊಗೊಂಡು ಹೋಗ್ತಾರೆ, ಈ ಥರ ಮಾಡಿರಿ ಅಂತಂದು. ಅಂದರೆ ಈ ಥರ ಮಾಡಿದರೆ ಬೆಟರ್ ಇರ್ತಂತ ತಿಳ್ಕೊಳಕ್ಕಾದ್ರೂ ಬರ್ತಾರೆ. ಸೊ ಬೇಜಾರು ಮಾಡ್ಕೊಬಿಡಿ, ರಿಸಲ್ಟ್ ಬರ್ತದೆ ಆಯಿತಾ. ಮಾಕ್ ರಿಸಲ್ಟ್ ಬರೋ ಸಾಧ್ಯತೆ ಇವತ್ತೇನಾದರೂ ಬಂದಿಲ್ಲ ಅಂತಂದರೆ ನಿಮಗೆ ಮಾಕ್ ರಿಸಲ್ಟ್ ಬರಲ್ಲ ಅಂತ ಫಿಕ್ಸ್ ಆಗಿ. ಪ್ರೊವಿಷನಲ್ ರಿಸಲ್ಟ್ 19ನೇ ತಾರೀಕು ಅಂತ ಮೆನ್ಷನ್ ಮಾಡಿದ್ದಾರೆ. 20ನೇ ತಾರೀಕು ಫೈನಲ್ ಬರ್ತದೆ. ಅಡ್ಮಿಷನ್ ಡೇಟು ಸೆಕೆಂಡ್ ರೌಂಡ್ದು ಇದೇ ಮಂತಲ್ಲಿ ಕ್ಲೋಸ್ ಆಗುತ್ತೆ. ಸೊ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಅದೆಲ್ಲನೂ ಕೂಡ ಗೊತ್ತಿದ್ದರೂ ಕೂಡ ಇನ್ನೊಂದು ಟೈಮ್ ಹೇಳ್ತೇನಂತೆ. ಆದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜಸ್ ಮಾಡೇ ಮಾಡ್ತಾರೆ ಕೇದವ್ರು ಇನ್ಮೇಲೆ. ಯಾಕಂದರೆ BMS ಆ್ಯಡ್ ಆಗಿಲ್ಲ. ಥ್ಯಾಂಕ್ ಯು.